ಫಲಿತಾಂಶದ ನಂತರದಲ್ಲಿ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಕೊತ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುತ್ರಿಗೆ ಲೀಡ್ ಕೊಡಿಸದ ಇಬ್ಬರು ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಸವದಿ, ಶಾಸಕ ಮಹೇಂದ್ರ ತಮ್ಮಣ್ಣವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಾರಕಿಹೊಳಿ. ಇರುಳು ಕಂಡ ಬಾವಿಗೆ ಹಗಲಲ್ಲಿ ಬಿದ್ದಂಗಾಯಿತು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಿಸಲ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ನಿಮ್ಮ ಜೋಡಿ ನಾವು ಬಂದು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶನ ನೀವು ಕಲಿಸ್ಕೊಡಿ. ನೇರವಾಗಿ ಬರ್ತೀವಿ, ನಿಮ್ಮ ಕೆಲಸ ಕೇಳ್ತೀವಿ, ಮಾಡ್ತೀವಿ. ಅಂಥ ಅವಕಾಶನ ನೀವು ಒದಗಿಸ್ಕೊಟ್ಟಿದ್ರಿ. ಭಾಳ ಲೀಡ್ ಒಂದು 20,000, 30,000, 40,000ವರೆಗೆ ಲೀಡ್ ಆಗ್ತಾ ಅಂತ ನಾವು ಒಂದು ಅಂದಾಜಿತ್ತು. ನಮ್ಮ ಎಸ್ಟಿಮೇಟ್ ಅಷ್ಟು ಆಗ್ತಿತ್ತು. ನಾವೆಲ್ಲ ಕೂಡಿ ಮಾಡಿದ್ರೆ 40,000 ಎಸ್ಟಿಮೇಟ್ ಬಂದಿತ್ತು. ಇಲ್ಲಿ 40,000 ಲೀಡ್ ಆಗ್ತದೆ ಅಂತ. ಆದರೆ ಆಗಲಿಲ್ಲ. ಅದೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತು. ಅವರು ರಾತ್ರಿ ಕಂಡ ಬಾವಿ ರಾತ್ರಿ ಎಲ್ಲ ನೋಡಿದ್ರಿ, ಇಲ್ಲಿ ಬಾವಿ ಐತಿ, ಜಿಗಿದಿ ಬೇಡಪ್ಪ ಅಂತೆಲ್ಲ ದಾಟ್ ಹೋಗಿದ್ರು. ಆದರೆ ಎಲ್ಲ ಕಡೆ ಗುಲಾಲ್ ಆಗ್ತು. ಇಲ್ಲಿ ಗುಲಾಲ್ ಇಲ್ದಂಗೆ ಪರಿಸ್ಥಿತಿ ಹಂಗಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.